SIT ತನಿಖಾಧಿಕಾರಿಗಳಿಗೆ ನಿಜಕ್ಕೂ ಕೈ ಎತ್ತಿ ಮುಗಿಬೇಕು. ಭಾನುವಾರ ಕೂಡ ಅವರು ತಮ್ಮ ಕೆಲಸವನ್ನು ನಿಲ್ಲಿಸಿಲ್ಲ, ಮಾಡ್ತಾ ಇದ್ದಾರೆ. ಮುಸುಕುಧಾರಿ ಭೀಮನನ್ನು ಕೂರಿಸಿಕೊಂಡು ಮಹತ್ವದ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ನೋಡಿ, ಈ ಕೇಸಲ್ಲಿ ಈಗಾಗಲೇ ಯಾವ ಕೇಸು? ಕೇಸ್ ನಂಬರ್ 39/2025. ಈ ಕೇಸ್ನಲ್ಲಿ ಈಗಾಗಲೇ ಒಬ್ಬ ತಪ್ಪಿತಸ್ಥ ಸಿಕ್ಕಿದ್ದಾನೆ. ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಂತಹ ಭೀಮ. ಯಾಕಂದರೆ BNSS 183 ಅಡಿಯಲ್ಲಿ ಆತ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಏನೇನಾಯಿತು ಸ್ವಾಮಿ, ಹೀಗಾಯಿತು ಅನ್ನುವಂಥದ್ದನ್ನು ಎಲ್ಲವನ್ನ ಹೇಳಿಕೊಂಡಿದ್ದಾನೆ. ಅಲ್ಲಿಗೆ ಒಂದು ಎಳೆಯ ಸಾಕ್ಷಿ ಸಿಕ್ಕಿದೆ, ಒಬ್ಬ ತಪ್ಪಿತಸ್ಥ ಸಿಕ್ಕಿದ್ದಾನೆ. ಆತ ಕೂಡ ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಹೆಣ ಹೂತು ಹಾಕಿದ್ದಾನೆ. ಪೊಲೀಸರ ಸುಪರ್ದಿಯಲ್ಲಿ ಅದು ನಡಿಬೇಕಾಗಿತ್ತು, ಅದು ನಡೆಯೋಕ್ಕೆ ಅವ್ರು ಬಿಟ್ಟಿಲ್ಲ. ಅದು ಭೀಮನ ತಪ್ಪು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಭೀಮನನ್ನು ಬೆದರಿಸಿ ಮಾಡಿಸಿದಂತಹ ಒಂದು ತಪ್ಪು. ಯಾಕೆ ಆತನಿಗೆ ಮುಸ್ಕು ಹಾಕ್ಕೊಂಡೇ ಕರ್ಕೊಂಡ್ಬರ್ತಾರೆ? ಕಾರಣ ಇಷ್ಟೇ, 2018ರ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ ಆತನ ಹಿನ್ನೆಲೆಯನ್ನಾಗಲಿ, ಆತನ ಹೆಸರನ್ನಾಗಲಿ, ಆತನ ಮುಖವನ್ನಾಗಲಿ ಯಾರೂ ತೋರಿಸುವಂತಿಲ್ಲ. ತೋರಿಸೋಕ್ಕಾಗಲ್ಲ, ಆತನಿಗೆ ರಕ್ಷಣೆ ಕೊಡಬೇಕು. ತೀರಾ ಸಾಕಷ್ಟು ಅಲ್ಲಿನ ಮಿಸ್ಸಿಂಗ್ ಕಂಪ್ಲೇಂಟ್ಗಳು, ಮಗದೊಂದು ಒಂದು ರಿಪೋರ್ಟ್ ಇದೆ. ಅಪರಿಚಿತ ಮಹಿಳೆ, ಅಪರಿಚಿತ ಹೆಂಗಸು, ಅಪರಿಚಿತ ಮಗು, ಹೆಣ್ಣು ಮಗು, ಹೀಗೆ ಸಾಲು ಹೆಣಗಳ ರಾಶಿ ಅಲ್ಲಿ ಬಿದ್ದಿರುವಂಥದ್ದು. ಜೊತೆಯಲ್ಲಿ ಇದೇ ಪೊಲೀಸರ ಎದುರಲ್ಲಿ, ಜಡ್ಜ್ ಎದುರಲ್ಲಿ, ಬೆಳ್ತಂಗಡಿಯ ಜಡ್ಜ್ ಎದುರಲ್ಲಿ ಈತ ಕೊಟ್ಟಿರುವಂತಹ 6 ಪುಟಗಳ ವಿವರಣೆ, ಅದು ಕೂಡ ಸಾಕ್ಷಿಯನ್ನು ನುಡಿತಿದೆ ಅಲ್ಲಿ ಏನಾಗಿತ್ತು ಅನ್ನುವಂಥದ್ದು. ಇದಕ್ಕೂ ಮುಂಚೆ ಒಂದು ನಿಮಗೆ ಕೇಸ್ ಎಕ್ಸಾಂಪಲ್ ಕೊಡಬೇಕು. ನಾನು ಏನು ಭೀಮ ಹೇಳಿದಂತಹ ಹೇಳಿಕೆಗಳನ್ನು ಆಧರಿಸಿ, ಕೊಟ್ಟಂತಹ ಸಾಕ್ಷಿಯನ್ನು ಆಧರಿಸಿ SITಯ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಅದನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಕೆಲವು ಕೇಸ್ಗಳನ್ನು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು. ಯಾಕಂದರೆ ಇಲ್ಲಿ ಲಾಡ್ಜ್ಗಳಲ್ಲಿ ಸತ್ತಂತಹ ಎಷ್ಟೋ ಹೆಣ್ಣು ಮಕ್ಕಳ ಕತೆಗಳು ಇನ್ನೂ ಬಾಕಿ ಇವೆ. ಅವುಗಳನ್ನೂ ಕೂಡ ಹೇಳೋದಕ್ಕೆ ನಿಂತರೆ ಸಾಕಷ್ಟು ಜನ ನಡುಗಲಾರಂಭಿಸಬಲ್ಲರು. ಅಷ್ಟು ದೊಡ್ಡ ಪ್ರಕರಣಗಳ ಪಟ್ಟಿ ಅಲ್ಲಿದೆ. ಒಂದು ಎಕ್ಸಾಂಪಲ್ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಮಾರ್ಚ್ 26, 1972 ಪೊಲೀಸ್ ಬೆಲ್ಟ್ನ ಸ್ಟೀಲ್ ಬಕ್ಕಲ್ ಒಂದು ಸಾಕ್ಷಿಯನ್ನು ಹೇಳುತ್ತೆ. ಎಲ್ಲ ಪೊಲೀಸರು ಕೆಟ್ಟವರಲ್ಲ, ಕೆಲವರು ಕಚಡಗಳು ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಕಸ್ಟೋಡಿಯಲ್ ರೇಪ್ ಕೇಳಿದ್ರೇನೆ ಸಂಕಟ ಆಗುತ್ತೆ. ಆ ಪ್ರಕರಣ ಎಂಥದ್ದು ಅಂದರೆ ಮಾರ್ಚ್ 26, 1972 ಬುಡಕಟ್ಟು ಸಮುದಾಯದ ಹುಡುಗ ಮತ್ತು ಹುಡುಗಿ ಸ್ವಲ್ಪ ಮಹಾರಾಷ್ಟ್ರದ ಗಡ್ಚಿರೋಲಿ ಸಮೀಪದಲ್ಲಿ ಇರ್ತಾರೆ. ಅವ್ರು ಪ್ರೀತಿಸಿರ್ತಾರೆ. ಎಲ್ಲೋ ಕೆಲಸಕ್ಕೆ ಹೋದಂತಹ ಹುಡುಗಿಯನ್ನು ಆ ಮೇಸ್ತ್ರಿ ಪ್ರೀತಿಸಿ ಓಡೋಗಿ ಮದುವೆ ಆಗಿರ್ತಾರೆ. ಅವರ ಹುಡುಗಿ ಅಣ್ಣ ಬಂದು ತಪ್ಪಿಸ್ಕೊಂಡಿದ್ದಾಳೆ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಯಾವ ಫ್ಯಾಕ್ಟ್ರಿಲಿ ಕೆಲಸ ಆ ಫ್ಯಾಕ್ಟ್ರಿಯ ಓನರ್ ಗಂಡ ಹೆಂಡತಿಗೂ ಸೇರಿಸಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಹುಡುಗಿಯನ್ನು ಕರ್ಕೊಂಡ್ಬರ್ತಾರೆ ಸ್ಟೇಷನ್ಗೆ. ಮತ್ತೆ ಹುಡುಗ, ಆಕೆ ಅಪ್ರಾಪ್ತೆ, ಬುಡಕಟ್ಟು ಹೆಣ್ಣು ಮಗಳು. ಅವಳು ಹೇಳ್ತಾಳೆ, ಸರ್ ತಪ್ಪಾಗಿದೆ, ನಾವಿಬ್ರು ಮದುವೆ ಆಗ್ತೀವಿ, ನಮ್ಮನ್ನ ಬಿಟ್ಬಿಡಿ. ಏನು ನೀನು ಬಂದು ಹೋಗ್ತೀನಿ ಅಂದ ಕೂಡಲೇ ಹೋಗ್ಲಿಕ್ಕೆ ಇದೇನು ಆ ಕೇರಿನಾ ಅಂತ ಕಾನ್ಸ್ಟೇಬಲ್ ಒಬ್ರು ಹೇಳ್ತಾರೆ. ಇಬ್ಬರು ಕಾನ್ಸ್ಟೇಬಲ್ ಹೆಸರು ನೆನ್ಪಿಟ್ಕೊಳ್ಳಿ, ಗಣಪತ್ ಮತ್ತು ತುಕಾರಾಮ್ ಅಂತ. ಆ ಹುಡುಗನಿಗೆ ಅಶೋಕ್ ಅಂತ ಆ ಹುಡುಗನ ಹೆಸರು. ನಾಯಿ ಹೊಡೆದಂಗೆ ಹೊಡಿತಾಳೆ. ಈಕೆ ಗೋಳಾಡ್ತಾಳೆ, ನಂಗೆ ಗಂಡನ ಬಿಟ್ಬಿಡಿ, ನಾವೇನು ಮದುವೆ ಆಗ್ತೀವಿ, ಹೋಗ್ತೀವಿ, ನಿನಗೂ ಇದೆ ತಡಿ ಅಂತ ಹೇಳುವಂತಹ ಈ ಗಣಪತ್ ಮತ್ತು ತುಕಾರಾಮ್ ಅವರು ಆಕೆಗೆ ಅಲ್ಲೇ ಸ್ಟೇಷನ್ ಒಳಗಡೆ ಅವ್ರು ಎಣ್ಣೆ ಹೊಡಿತಾರೆ. ಎಣ್ಣೆ ಹೊಡೆದಿರೋದಕ್ಕೂ ಕೂಡ ಕೋರ್ಟ್ನ ಟ್ರಯಲ್ಗಳಲ್ಲಿರುವಂತಹ ಸಾಲುಗಳು ಸಾಕ್ಷಿಯನ್ನು ನುಡಿತೀವಿ. ಆ ನಂತರದಲ್ಲಿ ಆ ಹುಡುಗಿಗೆ 16-15 ವರ್ಷದ ಹುಡುಗಿ ಅರ್ಧ ಪೀಸ್ ಆಮ್ಲೆಟ್ ಕೊಡ್ತಾರೆ, ತಿನ್ನು ನಿಂಗಿದೆ ಅಂತ. ಆಕೆ ನನಗೂ ಹೊಡೆದು ಬಿಡ್ತಾರೆ ಅನ್ನೋ ಭಯದಲ್ಲಿ ಅದನ್ನ ಬಾಯಲ್ಲಿ ಹಾಕೋತಾಳೆ. ನೀರು ಕುಡಿದ್ಲೋ ಬಿಟ್ಲು, ಆಮೇಲೆ ಶುರುವಾಗುತ್ತೆ ನರಕ. ನನ್ನ ಅಣ್ಣ ಬರ್ಬೋದು ಅಂತ ಕಾಯ್ಕೊಂಡಿದ್ದವಳಿಗೆ ಅಣ್ಣ ಬರಲಿಲ್ಲ. ಗಣಪತಿ ಮತ್ತು ಇದೇ ತುಕಾರಾಮ್ ರಾಕ್ಷಸರಾಗ್ತಾರೆ, ರಮ್ ಕುಡ್ದಿರ್ತಾರೆ. ಅದೇ ಸ್ಟೇಷನ್ ಗಡ್ಚಿರೋಲಿ
ಮಹಾರಾಷ್ಟ್ರದ ಗಡ್ಚಿರೋಲಿ ಸ್ಟೇಷನ್ನ ಒಂದು ಮೂಲೆಯಲ್ಲಿ ದೌರ್ಜನ್ಯ ನಡೆಯುತ್ತೆ. ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಅಂದರೆ ಆಕೆಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿರಲ್ಲ. ಆ ಕತ್ಲಲ್ಲಿ ಅವಳಿಗೆ ಕಾಣಿಸಿದ್ದು ಪೊಲೀಸ್ ಬೆಲ್ಟ್ನ ಸ್ಟೀಲ್ ಬಕಲ್. ಇದೆಲ್ಲ ಕಡೆ ಇರುತ್ತಲ್ಲ, ಇದಕ್ಕೆ ಗೌರವ ಕೊಡ್ತೀವಲ್ವ ನಾವು, ಸ್ಟೀಲ್ ಬಕಲ್. ಆ ನಂತರ ಏನಾಯ್ತು ಅನ್ನೋದನ್ನ ಕೆಳ ಹಂತದ ಕೋರ್ಟಲ್ಲಿ ತಪ್ಪೇ ಆಗಿಲ್ಲ. ಯಾಕಂದ್ರೆ ಆಮೇಲೆ ಫ್ಯಾಕ್ಟ್ರಿಯ ಗಂಡ ಹೆಂಡತಿ, ಆಕೆಯ ಅಣ್ಣ ಮತ್ತೆ ಗಂಡ ಅಶೋಕ ಇವರೆಲ್ಲರೂ ಒಂದಾಗಿ ಪೊಲೀಸರ ವಿರುದ್ಧ ದೂರು ಕೊಟ್ಟಾಗ ಕೆಳ ಹಂತದ ಕೋರ್ಟ್ ಅಲ್ಲಿ ತಪ್ಪೇ ಆಗಿಲ್ಲ ಅಂತ ಹೇಳುತ್ತೆ. ಆ ನಂತರದಲ್ಲಿ ಏನಾಯ್ತು ನೋಡಿ ಹೇಳ್ತೀನಿ. ಮಥುರಾ ಅತ್ಯಾಚಾರ ಪ್ರಕರಣದ ಬಗ್ಗೆ ಫೆಮಿನಿಸ್ಟ್ ಹಾಗೂ ಎಡ ಸಂಘಟನೆಗಳು ಡಿಬೇಟ್ ಶುರು ಮಾಡಿದವು. 4 ಸುಪ್ರೀಂ ಕೋರ್ಟ್ ಲಾಯರ್ಗಳು ಸೇರಿ ಸುಪ್ರೀಂ ಕೋರ್ಟ್ಗೆ ಮಥುರಾ ಪ್ರಕರಣವನ್ನು ರಿವ್ಯೂ ಮಾಡಬೇಕು, ಮೈ ಮೇಲೆ ಗಾಯಗಳಾದರೆ ಮಾತ್ರ ಅದನ್ನು ರೇಪ್ ಎಂದು ಪರಿಗಣಿಸುವುದು ಸರಿಯೇ, ನಾನ್ ಕೋಯರ್ಸಿವ್ ಶಕ್ತಿಗಳು ಮಥುರಾಳನ್ನ ಮೌನವಾಗಿಸಿರುವುದರ ಸಾಧ್ಯತೆಯ ಬಗ್ಗೆ ಪುನರ್ ಪರಿಶೀಲಿಸುವುದು ಅಗತ್ಯ ಎಂಬಿತ್ಯಾದಿ ಅಂಶಗಳನ್ನು ಮಂಡಿಸಿ ಪತ್ರ ಬರೆದಿದ್ರು. ಸುಪ್ರೀಂ ಕೋರ್ಟ್ ಪ್ರಪ್ರಥಮ ಬಾರಿಗೆ ಪತ್ರವೊಂದನ್ನು ಸಾರ್ವಜನಿಕ ಹಿತಾಸಕ್ತಿಯ ಪ್ರಕರಣ ಎಂದು ಪರಿಗಣಿಸಿತ್ತು. ಮಥುರಾ ಪ್ರಕರಣವನ್ನು ರಿವ್ಯೂ ಮಾಡಲು ಒಪ್ಪಿಕೊಂಡಿತ್ತು. ಅದಕ್ಕೂ ಮುಂಚೆ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕರಣಗಳು ಚಾಲ್ತಿಯಲ್ಲಿರಲಿಲ್ಲ. ಮಥುರಾ ಪ್ರಕರಣವು ಇಂದು ಬಹುವಾಗಿ ಚಾಲ್ತಿಯಲ್ಲಿರುವ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣಗಳಿಗೆ ಭದ್ರ ಬುನಾದಿಯನ್ನು ಒದಗಿಸಿಕೊಟ್ಟಿತ್ತೆಂದರೆ ತಪ್ಪಿಲ್ಲ. ಪೊಲೀಸ್ ಸ್ಟೇಷನ್ನ ಒಳಗಡೆ ಗಣಪತ್ ಮತ್ತು ತುಕಾರಾಮ್ ಅನ್ನುವಂತಹ ಪೇದೆಗಳು ಆ ಪುಟ್ಟ ಹೆಣ್ಣು ಮಗಳನ್ನು 16 ವರ್ಷ, ಓಕೆ, ಮೈನರ್, ಆ ಹೆಣ್ಣು ಮಗಳಿಗೆ ನರಕ ತೋರಿಸ್ತಾರೆ. ಆ ಕೃತ್ಯ ಆಗ ಹೊರಗೆ ಬಂದ ಮೇಲೆ ಆಕೆ ಹೇಳ್ತಾಳೆ ಗಂಡನಿಗೆ ಮತ್ತೆ ಅಣ್ಣ, ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಇವರಿಬ್ರು ಗಲೀಜ್ ಮಾಡಿದ್ದಾರೆ. ಬುಡಕಟ್ಟು ಹೆಣ್ಣು ಮಗಳು, ಆಕೆಗಿರುವಂತಹ ಸಂಸ್ಕಾರ ಈ ಕಚಡಗಳಿಗೆ ಇರಲಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾಕೆ ಈ ಪ್ರಕರಣವನ್ನು ನಾನು ನಿಮಗೆ ಹೇಳಿದೆ ಅಂದರೆ, ಇಲ್ಲಿ ಲಾಡ್ಜ್ಗಳಲ್ಲೂ ಕೂಡ ಸಾಕಷ್ಟು ಹೆಣ್ಣು ಮಕ್ಕಳ ಹೆಣಗಳು ಅನಾಥ ಶವಗಳಾಗಿ ಬಿದ್ದಿದ್ದವು. ಆ ಹೆಣ್ಣು ಮಕ್ಕಳು ಕೆಲವರು ಹೋಗಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೂ ಪ್ರಯತ್ನಿಸಿದ್ರು. ಆ ನಂತರದಲ್ಲೂ ದೌರ್ಜನ್ಯ ನಡೆದಿತ್ತು ಅನ್ನುವಂಥದ್ದನ್ನ ಈಗ ಆ ಭಾಗದ ಜನ ಗಟ್ಟಿಯಾಗಿ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲರೂ ಹೇಳ್ತಿರುವಂಥದ್ದು ಅಲ್ಲಿ ಇದ್ದ ಜನ, ಯಾರೋ ಮಾಡಿರುವಂತಹ ಜನ ತಪ್ಪು ಮಾಡಿದ್ದಾರೆ. ಆದ್ರೆ ಆ ಜನಗಳನ್ನ ರಕ್ಷಿಸಲಿಕ್ಕೆ ಇನ್ನೊಂದಷ್ಟು ಸುಳ್ಳು ಮತ್ತೊಂದಷ್ಟು ಸುಳ್ಳು ಪ್ರಭಾವಗಳನ್ನು ಬೀರುವಂತಹ ಪ್ರಯತ್ನಗಳು ನಡೀತಿದೆ ಅನ್ನೋದಾದ್ರೆ ನಿಜಕ್ಕೂ ಅವರಿಗೆ ನಾಚಿಕೆ ಆಗಬೇಕು. ಇದರ ಜೊತೆಯಲ್ಲಿ SIT ಟೀಮ್ ಕೂಡ ಹಂತ ಹಂತವಾಗಿ ಸಾಗ್ತಿದೆ. ಒಂದು ಲೆಕ್ಕಾಚಾರದ ಪ್ರಕಾರ, ಮಾಹಿತಿಯ ಪ್ರಕಾರ ಏನು ಶನಿವಾರ ರಾತ್ರಿ ಒಂದಷ್ಟು ಜಾಗಗಳನ್ನ SIT ಟೀಮ್ ಸೆಕ್ಯೂರ್ ಮಾಡ್ತಿದೆ. ಎಲ್ಲೆಲ್ಲ ಈ ಭೀಮ ಹೇಳ್ದ ಆ ಜಾಗಗಳನ್ನು ಸೆಕ್ಯೂರ್ ಮಾಡ್ತಿದ್ದಾರೆ. ಸಾಕ್ಷ್ಯಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಈಗ ಸಾಕಷ್ಟು ಶ್ರಮ ವಹಿಸ್ತಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿರುವಂತಹ ವಿಚಾರ. ಇದರ ಜೊತೆಯಲ್ಲಿ ಯಾರೆಲ್ಲ ಇದುವರೆಗೂ ಮಾತಾಡ್ತಿದ್ರು, ಯಾರೆಲ್ಲ ವಿರೋಧ ವ್ಯಕ್ತಪಡಿಸ್ತಿದ್ರು, ಅವರಿಗೆ ನಿಜಕ್ಕೂ ನಡುಕ ಶುರುವಾಗಿದೆ. ಒಂದೊಂದೇ ಕೇಸ್ ಕೇಳಿದ್ದು ನಾನು ಮತ್ತೆ ಓದಿದ್ದು ಒಂದು PDF ಹಳೆ ಬುಕ್ಕಲ್ಲಿ. ಋತುಧರ್ಮ ಪಾಲನೆ ಪದ್ಧತಿ ಅನ್ನೋದು ಇಲ್ಲಿತ್ತಂತೆ. ಜೋಗತಿಯರನ್ನ ಬಿಡುವ ಪ್ರಕರಣ, ಆ ವಿಚಾರ ನೀವು ಕೇಳಿರ್ತೀರಿ. ಆದರೆ ದುರಂತ ನೋಡಿ, ಯಾವ ದೇವರು ಕೂಡ ಹೆಣ್ಣಿನ ಪವಿತ್ರ ಧರ್ಮ ಋತುಧರ್ಮ, ಆ ಋತುಧರ್ಮದ ಸಂದರ್ಭದಲ್ಲಿ ನೀನು ದೇಗುಲಕ್ಕೆ ಬರಬೇಡ ಅಂತ ಯಾವ ದೇವರು ಹೇಳಿಲ್ಲ. ಮನುಷ್ಯ ಅನಿಸಿಕೊಂಡವನು ಸೃಷ್ಟಿಸಿರುವಂತಹ ಒಂದು ನಿಯಮ ಅದು. ಆದರೆ ಇಲ್ಲಿಗೆ ಯಾವುದಾದ್ರೂ ಹೆಣ್ಮಕ್ಳು ಬಂದಾಗ ಅವರು ಋತುಧರ್ಮವನ್ನು ಪಾಲಿಸಿದರೆ ಅದು ದೊಡ್ಡ ಧರ್ಮ. ಆ ಧರ್ಮವೇ ಇಲ್ಲದ್ರೆ ನನ್ನಂತಹ ಒಂದು ನರಪಿಳ್ಳೆ ಕೂಡ ಹುಟ್ಟೋದಿಲ್ಲ ಈ ಭೂಮಿ ಮೇಲೆ. ಆ ತಾಯಂದಿರಿಗೆ ದೊಡ್ಡದೊಂದು ನಮಸ್ಕಾರ ಹಾಕಬೇಕು, ಋತುಧರ್ಮ ಪಾಲಿಸುವಂಥವರು. ಮತ್ತೆ ಆ ಋತುಧರ್ಮ ಪಾಲನೆಯ ಸಂದರ್ಭದಲ್ಲಿ ಅವರು ಅನುಭವಿಸುವಂತಹ ನೋವು, ಸಂಕಟ, ಯಾತನೆ. ಯಾಕಂದ್ರೆ ನಾವು ಒಂದು ಸಲ ಹೋಗ್ತೀವಿ, ಆದರೆ ಪ್ರತಿ ತಾಯಂದಿರು ಹೆಣ್ಣು ಮಕ್ಕಳು ಪ್ರತಿ ತಿಂಗಳಿಗೊಮ್ಮೆ ಪುನರ್ಜನ್ಮವನ್ನ ಎತ್ತುತ್ತಾರೆ. ಅದು ಋತುಧರ್ಮದ ಮೂಲಕ. ಆ ಸಂಕಟ, ಆ ನೋವು ಯಾರಿಗೆ ಗೊತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನ್ನಂತಹ ಗಂಡಸು ಅನ್ನುವಂತಹ ನರಪಿಳ್ಳೆಗೆ ಗೊತ್ತಿರೋದಿಲ್ಲ. ಗೊತ್ತಿದ್ರು ಅದನ್ನು ಗೌರವಿಸುವಂತಹ ಒಂದು ದೊಡ್ಡ ಗುಣ ನಮಗೆ ಇರಬೇಕು. ಆ ಋತುಧರ್ಮ ಪಾಲನೆ ಆದ್ರೆ ಆ ಹೆಣ್ಮಗಳನ್ನ ಅಲ್ಲೇ ಬಿಟ್ಟು ಬರಬೇಕಿತ್ತಂತೆ. ಅಲ್ಲಿ ಯಾರಾದ್ರೂ ಅವಳನ್ನ ಬಳಸ್ಕೊಳ್ತಿದ್ರು ಅನ್ನುವಂಥದ್ದು ವಿಚಾರ ಕೇಳಿಸ್ಕೊಂಡೆ ಮತ್ತೆ ನಾನು ಓದ್ದೆ. ನಿಜಕ್ಕೂ
ಧರ್ಮ ಉಳಿಬೇಕಾದಂತಹ, ಧರ್ಮ ಇರಬೇಕಾದಂತಹ ಜಾಗದಲ್ಲಿ ಋತುಧರ್ಮಕ್ಕೂ ಕೂಡ ಇಂಥದ್ದೊಂದು ಶಾಪವನ್ನು ಹಾಕಿಬಿಟ್ರೆ ನಿಜಕ್ಕೂ ಒಳ್ಳೇದಾಗೋದಿಲ್ಲ, ಯಾವ ಕಾರಣಕ್ಕೂ ಒಳ್ಳೇದಾಗೋದಿಲ್ಲ. ನೋಡಿ, SIT ಸುದೀರ್ಘವಾಗಿ ತನಿಖೆ ನಡೆಸ್ತಿದೆ. ಈ ತನಿಖೆಯ ಸಂದರ್ಭದಲ್ಲೇ ಸಾಕಷ್ಟು ವಿಚಾರಗಳನ್ನು ಸಂಗ್ರಹಿಸ್ತಿದೆ, ಸಾಕ್ಷ್ಯಗಳು. ಈಗ ಆಲ್ರೆಡಿ ಭೀಮಾ ಒಂದು ಹಂತಕ್ಕೆ ತಪ್ಪಿತಸ್ಥನಾಗಿ ನಾನು ತಪ್ಪು ಮಾಡಿದ್ದೀನಿ, ಹೀಗೆ ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡು ನನ್ನ ನನಗೆ ಪಾಪಪ್ರಜ್ಞೆ ಕಾಡ್ತಿದೆ, ದಯಮಾಡಿ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ನಾನು ನ್ಯಾಯ ಹೇಳ್ತೀನಿ, ನನಗೆ ರಕ್ಷಣೆ ಕೊಡಿ ಅಂತ ಬಂದು ನಿಂತಿದ್ದಾನಲ್ಲ, ಅವನು ನಿಜವಾದ ಧರ್ಮವಂತ. ಈಗ ಈ ಪ್ರಕರಣವನ್ನು, ಹೌದು, ಈ ಪ್ರಕರಣದ SIT ತನಿಖೆಯ ಸಾಕಷ್ಟು ವರದಿಗಳು, ಗೌಪ್ಯ ಮಾಹಿತಿಗಳು ಬರೋದಿಲ್ಲ, ಬಂದಂತಹ ಕೆಲವು ವಿಚಾರಗಳನ್ನ ನೇರವಾಗಿ ಹೇಳೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರನೇ ಕೆಲವರು ಅವನ್ನ ಹೈಡ್ ಮಾಡ್ತಾರೆ. ಆದಾಗ್ಯೂ ಜನಕ್ಕೆ ಒಂದು ಜನಾಕ್ರೋಶದ ಮಧ್ಯೆ ಒಂದು ನಂಬಿಕೆ ಅನ್ನುವಂತಹ ಹೊಳಹು ಸಿಗದೆ ಹೋದರೆ ಇದು ಕೂಡ ನ್ಯಾಯ ಸಿಗಲ್ಲ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಕೆಲವು ವಿಚಾರಗಳನ್ನ ನಿಮಗೆ ಹೇಳಬೇಕಾಗಿದೆ, ನಾನು ಹೇಳ್ತಿದ್ದೀನಿ.